ಆಯ್ತಾಯ್ತು ಅಷ್ಟು ಜರ್ದ ಮಾಡ್ತೀನಿ ಏನಪ್ಪ ರಾಸಪ್ಪ ಓ ಅದೇ ಹೇಳಪ್ಪ ಏನಿದು ಏನು ಮೀರ್ ಬರಕತ್ತದ ಇದು ಇದು ಸುಗ್ಗಿ ಹೊಂಟದ ಸುಗ್ಗಿ ಸುಗ್ಗಿ ಏನ್ ಸುಗ್ಗಿಗೆ ಬಂದಾರ ಹಾ ಎದ್ರದ ಸುಗ್ಗಿ ಇವಾಗ ಹಾ ಟಗರ್ ಸುಗ್ಗಿ ತೊಗರಿ ಸುಗ್ಗಿ ಬಂದಾರ ಅನಾದ್ರ ಕಡಿ ಹಾಕಿಸ್ತಾರ ಹೌದಾ ಹಾ ಅದಕ್ಕೆ ಬಂದಾರ ಅಂತೇವ್ರು ಸುಗ್ಗಿ ಮಾಡಕ್ ಬಂದಾರ ಏನೋ ತೊಗರಿ ಗಾಡಿ ಎದಾಗದಂತ ಮಾಡ್ರಿ ತಮ್ಮ ಧೀರಸುರನೇ, ನೀನು ಹೋದ ಕಾರ್ಯವು ಏನಾಯ್ತು? ಭಾಗ್ಯದಿಂದ ತಿಳಿಸುವಂತ ನಾವು ತಮ್ಮ ತಮ್ಮ 8 ದಿನಗಳ ನಂತರ ಮುನಿವರನಿಗೆ ಹೆಣ್ಣು ಬಾಲಿನ ಹೇಗಾದರೂ ತರದು ಅಪ್ಪಣೆಯನ್ನು ಕೊಟ್ಟು ಬಂದಿರೋಣ ಅಣ್ಣ. ಜಾಗ್ರದಿಂದ ಹಾನಿಲೋಬಿಯನ್ನು ಹಿಡಿದುಕೊಂಡು ಬರುವಂತ ನಾವು ತಮ್ಮ ಧರ್ಮ ತಮ್ಮ ಬೇಗದಿಂದನೇ ಹಿಡಿದು ಅವಳನ್ನು ತರನೆ ಹಿಡಿದು ನಿಮ್ಮ ಸುಂದರವಾದ ಪಾದಕ್ಕೆ ತಂದು ಹಾಕೋಣ. ಲೀಲಾವತಿ
ಈ ಸಾರಥಿ ಇವರ ಇಬ್ಬರನ್ನು ಈ ಸಿರೆಯನ್ನು ಇಲ್ಲೇ ಬಿಟ್ಟು ಅಗ್ರಜನದ ಗದ ಕಂಠೀರವನಿಗೆ ರಥವನ್ನು ನೋಡುವಂತ ಸಾರಥಿ ಬಹುಜಾಗ್ರತೆ. ಹೋಗೋಣ ನಡಿ. ಆಹೋ ಅಮ್ಮ, ನೀನು ದಾರು, ನಿನ್ನ ಹೆಸರೇನು? ನನ್ನ ಮುಂದೆ ಒಂದು ಬರದ ಚಂದವಾಗಿ ಹೇಳಮ್ಮ ತಾಯಿ, ಸೌಖ್ಯ ಬರ್ತಾಯಿ. ಈಗ ಇವಳ ಹೆಸರು ಕೇಳಿ ಏನ್ ಮಾಡ್ತಿ? ನೀನು ನನಗೆ ವಚನ ಕೊಟ್ಟು ಪ್ರಕಾರ ಏನಾಯ್ತು ಹೇಳು ತುಳ. ನಿನ್ನ ಕಗಳ ಆಹೇ ದಾನವ, ಅವರು ಬರಲಿ ಬರದಾರರು ಇರಲಿ, ಈ ಒಳನ್ನು ತಂದು ನಿನ್ನದಲ್ಲಿ ಇಟ್ಟಿರುವೆನು. ರಾಕ್ಷಸ ಬಿಡುಮನದ ತಕ್ಕಸ. ಈ ಸಾರಥಿ ಇದೇನು ಆಶ್ಚರ್ಯವು? ಇವನು ಮಾನ್ಯನೆಂದು ತೋರುತ್ತಿದೆ. ಸಾರಥಿ ಇವರನ್ನು ಕಟ್ಟಾಕಿವನು. ಸಾರಥಿ ಈ ಸಾರಥಿ ಹೇಗೆ ಚಿನ್ನದ ಸರಪಳನ್ನು ಕೊಡು, ಇವರನ್ನು ಕೈ ಕಟ್ಟಿ ಹಾಕುವರು. ಸಾರಥಿ ನಾಟವನ್ನು ಕೈ ಕಟ್ಟಿರೋನು. ಲೈ ಸಾರಥಿ ಇವರನ್ನು ಇಲ್ಲೇ ಬಿಟ್ಟು ಹೆಣ್ಣು ಅಗ್ರಜನಗಳಿಗೆ ಸಾರಥಿ ನಮಗ್ ತಪ್ತದ. ಅಯ್ಯೋ ಶಿವ ಶಿವ, ಎಲ್ಲ ಸಾರಥಿ ಆ ದುರುಳನಾದ ರಕ್ಕಸನು ಎಲ್ಲ ಕೈಗಳನ್ನು ಕಟ್ಟಿ ಹೋದನು. ಸಾರಥಿ ವಿಶಾಲಮತಿ ಏನ್ ಮಾಡ್ತ? ಬೆಳಿ ಬಂಗಾರ ತಗೊಂಡಿ ಮತ್ತೆ ಕಟ್ಟಿ ಹಾಕ್ಯಾರ. ಮತ್ತೆ ಎಲ್ಲಾರ ಬೆಲೆ ತಗೊಂಡು, ಅವ್ರ ಬೆಲೆ ತಗೊಂಡು, ಇವ್ರ ಬೆಲೆ ತಗೊಂಡು ಕಟ್ಟಿ ಹಾಕ್ಯಾರ. ಇಲ್ಲದೊಂದು ಹೇಳ್ತೆ ಅವ್ರಿಗೆ. ಎಲೇ ಸಾರಥಿ, ಇದಕ್ಕೆ ನಾವೊಂದು ಹೇಳೋನು ಚಂದವಾಗಿ ಕೇಳುವಂತ. ಅದೇನಿರುವುದು ಚಂದವಾಗಿ ತಿಳಿಸಿ ಹೇಳುವಂತ ನಾವು. ಬಂಗಾರ
ಎಲ್ಲ ಕೈಗಳನ್ನು ಗಟ್ಟಿಬಿಟ್ಟು ಹೋದನು. ಸಾರಥಿ ಆ ದೂರ ರಾಕ್ಷಸನು ಬಂದು ಮೋಸದಿಂದ ಎಲ್ಲ ಕೈಗಳನ್ನು ಕಟ್ಟಿ ಹೋಗಿಬಿಟ್ಟನು. ಸಾರಥಿ ಮಾಡಲೇನು ಗತಿ? ಅಯ್ಯೋ ಶಿವ ಶಿವ, ಯಾರ ಮಕ್ಕಳು ನೋಡಿ ಆ ದುಳ್ಳನಾದ ರಾಕ್ಷಸನು ಎಲ್ಲ ಕೈಗಳನ್ನು ಕಟ್ಟಿ ಪಾರಾಗಿ ಹೋದನು. ಸಾರಥಿ ಮಾಡಲೇನು ಗತಿ? ಮಾಡಪ್ಪ ಮಾಡು, ಮತ್ತೇನ್ ಮಾಡ, ಎಲ್ಲಾರ ಬೆಲೆ ತಗೊಂಡಿ ಮನಿವರ ಎಲ್ಲ ಸಲವಾಗಿ ಕೈ ಕಟ್ಟಿದ ರಾಕ್ಷಸರು ಆ ಮಂದಿರಕ್ಕೆ ಯಾಕೆ ಬಂದಿರಿ? ಯಾಕೆ ಬಂದಿರಿ ಗುರುವರ? ಇವನ ಕೈಯ ಅಮ್ಮ ತಾಯಿ ನಿಮ್ಮ ಅತ್ತೆ ಅಮ್ಮ ತಾಯಿ ನಿಮ್ಮ ಅತ್ತೆ ಶೋಭಮನಿಯಲ್ಲೇವೇನಮ್ಮ? ನಿನ್ನ ಮಕ್ಕಳನ್ನು ನಿಮ್ಮ ಅತ್ತೆಯರನ್ನು ಕರೆದುಕೊಂಡು ಬರುವೆನೆಂದು ವಚನ ಕೊಟ್ಟೆನು. ಅದರೊಳಗಾಗಿ ಈ ದುಳ್ಳರಾದ ರಾಕ್ಷಸನು ಬಂದು ಮಾಯದಿಂದ ಎಲ್ಲ ಕೈಯನ್ನು ಕಟ್ಟಿ ಪಾರಾಜಿ ಹೋದ ನಮ್ಮ ತಾಯಿ ಸೌಖ್ಯಪ್ರದಾಯಿ. ಮುನಿವರ ಎಲ್ಲಿ ಹೋದರು? ನಿನ್ನ ದಯವೇರಿ, ಈಶನ ದಯವಿರಲಿ ಈ ಮಂದಿರದವು ಪಾರು ಮಾಡು ಮುನಿವರ. ಮುಗಿವನಿಕಯ್ಯ ಛೇ ಬೇಡ. ಈ ದುಳ್ಳನಾದ ರಾಕ್ಷಸನು ಬಂದು ಎಲ್ಲನ್ನು ಕೈಗಳನ್ನು ಕಟ್ಟಿ ಬಿಟ್ಟು ಹೋದನು. ಸಾರಥಿ ಮಾಡಲೇನು ಗತಿ? ನೀನು ಯಾರು? ನಿನ್ನ ಕೈ ಕಟ್ಟಿದವರು ಯಾರು? ಯಾಕೆ ಕಟ್ಟಿದರು? ನೀನು ಏನು ತಪ್ಪು ಮಾಡಿರುವೆ? ಎನ್ನ ಮುಂದೆ ಸಾಂಗು ಭಂಗವಾಗಿ ಎಲ್ಲರ ಮೇಲೆ ಬಂಗಾರ ಬೆಳೆ ತಗೊಂಡನ ಅವಕ್ಕೆ ಕಟ್ಟಾಕಾರ. ಏನ್ ಮಾಡ ಏನಾಗಿ ಆಹೇ ದಾನವನಾದ ರಾಕ್ಷಸ ಎಲ್ಲ ಬಂದನು. ಒಬ್ಬ ರಾಜ ಬಂದು ಈ ಸುಂದರಿಯನ್ನು ನಿಭವಾಗಿ ಎಂದು ಹೇಳಿ ಮೋಸದಿಂದ ಎಲ್ಲ ಕಣ್ಣುಗಳನ್ನು ಕಟ್ಟಿ ಕಾಯಿಗಳನ್ನು ಕಟ್ಟಿ ಪಾರಾಗಿ ಹೋದನು. ಹೇಳಲಿ ರಾಕ್ಷಸ ಇರಲಿ. ಮುನಿವರ, ಇಕ ನಿನ್ನ ಈ ಸುಂದರಿಯನ್ನು ವಿವಾಹ ಆಗುದಿಲ್ಲವೇನು? ಚಂದದ ಹೇಳು. ಎನ್ನ ಕೈ ಕಣ್ಣು ಕಟ್ಟಿ ಈ ಸುಂದರಿಯನ್ನು ನಾನು ಮದುವೆ ಆಗೋನು.
ಎಲೈ ರಾಕ್ಷಸ ಆ, ನಿನ್ನ ಕಣ್ಣುಗಳನ್ನು ಕಟ್ಟಿ ಅಪ್ಪನ. ಈ ಸುಂದರವಾದ ಸ್ತ್ರೀಗಳನ್ನು ಆ, ನಿನಗೆ ಒಪ್ಪಿಸುವನು ರಕ್ಕಸ ಬಿಡುಮನದ ಕಕ್ಕಸ. ಹಾಗಲ್ಲ. ಹೇ ಗುರುವಾರ ಹಾಗೆ ಆಗಲಿ. ಬೇಗ ಬೇಗನೆ ಕೈ ಕಣ್ಣು ಕಟ್ಟುವಂತ ನಾವು ಇವರ ಉಪೇಂದ್ರ. ಎಲ್ಲ ಸಾರಥಿ ಈ ದುಳ್ಳರಾದ ರಕ್ಕಸರು ಮೋಸದಿಂದ ಕೈಗಳನ್ನು ಕಟ್ಟಿದರು. ಕ್ಷಣದಲ್ಲಿ ಇವನ ಕೈಗಳನ್ನು ಕಟ್ಟಿ ಇವನ ಕಣ್ಣುಗಳನ್ನು ಕಿತ್ತಿ ಈಗಲೇ ಕಟ್ಟುವನು. ಈಗ ಅಲ್ಲ ನಿನಗ ಕಟ್ಟಿದ್ರ ಅಂತ ತಾನು ಬಂದ್ರ ಅವನಿಗೆ ನೀ ಕಟ್ಟಿ ಹಾಕಿದ್ದಾನೆ. ನೀಲಮತಿ ನೀಲತೆ ಆ, ಸಾರಥಿ. ಯಾಕೆ ನಾನೆಲ್ಲರೂ ಚೆಂದ ಹಾಕ್ಯಾಳು? ಅದೇನೋ ಚಂದ ಹಾಡು ಹೇಳುವಂತ ನಾವು ತಿಳಿಸುವುದೇನೆಂದರೆ ಕಾನಗಡೆ ರಾಮೇಶನ ಕಲವನ್ನು ನೋಡಿ 50 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸದಾಶಿವ ಕಾಪಾಡಲೆಂದು ನಾನು ಬೇಡಿಕೆ.
ಅಯ್ಯೋ ಶಿವ ಶಿವ ಹಾ ಹೇಗೆ ಮಾಡಲಿ ಹಾ ಎತ್ತ ಹೋಗಲಿ ಹಾ ಶಿವ ಶಿವ ಹರ ಹರ ಆ ಮುನಿವರನು ಬಂದು ಹಾ ಮೋಸದಿಂದ ಕೈ ಕಣ್ಣು ಕಟ್ಟಿ ಹಾ ಮೋಸ ಮಾಡಿ ಕಳಿಸಿದನಯ್ಯ ಶಿವ ಶಿವ ಹರ ಹರ ಹಲಲಲಲ, ಈ ಪುಂಡ ಪರಾಕ್ರಮಿಯಾದ ಕಡಗಲಿದೂತನೆ ಹಾ ಇತ್ತ ಭಯನ ತಾಪಗಳನ್ನು ಹಾ ಹೋಗಲಾಡಿಸು ಹಾ ಈಗ ಎನ್ನ ಕಣ್ಣನ್ನು ಬಿಚ್ಚು ಅಂತ ನಾವು ಸಾರಥಿ ವಿಶಾಲಮತಿ ಬರಮನ ಮಾತು ಸಾರಥಿ ನಾಗರಾಜನು ಸಾರಥಿ ಎಲ್ಲಾ ಸಾರಥಿ ಹಾ ಎನ್ನ ನಾಗರಾಜನು ಬರುವ ವೇಳವಾಯ್ತು ಹಾ ಈ ಸಾರಥಿ ಅಂತೂ ಎನ್ನ ಕೈಯನ್ನು ಬಿಚ್ಚಲಾರನು ಹೌದು ಆ ಮುನಿವರನನ್ನು ಹಾ ನಾನು ಕಡಿಯದು ಬಿಡಲಾರನು ಹಾ ಹೇಗೆ ಮಾಡಲಿ ಹಾ ಶಿವ ಶಿವ ಹರ ಹರ. ಈ ಸಾರಥಿ ಇವನ ಕಣ್ಣು ಹೇಗೆ ನೋಡಲು ಈ ಸಾರಥಿ ಇವನ ಕಣ್ಣು ಹೇಗೆ ನೋಡಲಿ ಭರ್ಮಸೂರನು ದಾವನು ಕಡೆಯದನು ಸಾರಥಿ ಅತಿ ಜಾಗೃತಿ ಆಹೇ ಆಗ್ರಾಜ ಏ ತಮ್ಮ ಆಹೇ ಆಗ್ರಾಜ ಏ ತಮ್ಮ ಈ ಬಾಯನ್ನು ಶೈಲಿಸಲಾರನು ಚಹಪ್ಪ ಈ ಕೈಯನ್ನು ಬಿಚ್ಚಯ ಆಗ್ರಾಜ ಸಭಿಕರೇ ನಾನು ತಿಳಿಸುವುದೇನೆಂದರೆ ನಾಯ್ಕೋಡಿ ವೆಂಕಟೇಶ್ ಇವರು ಸೂರನಿಗೆ ಪಾತ್ರಕ್ಕೆ 101 ರೂಪಾಯಿ ಆಹಾರ ಮಾಡಿ ಕೊಟ್ಟಿರ್ತಾರೆ. ಅವನೊಬ್ಬ ಮುನಿವರನು ಬಂದು ಮೋಸದಿಂದ ನೀವು ಮಾಡಿ ಕೈ ಕಣ್ಣು ಕಟ್ಟಿ ಹೋದನಯ್ಯ ಆಗ್ರಾಜ ಈ ಒಂದು ಸಾಕ ಇದಕ್ಕೆ ನಾವು ಒಂದೇವನು ಬಹುಜಾಗ್ರಿಂದ ಕೇಳುವಂತ ನಾವು ಸಣ್ಣ ಹಾಕಿ ಕೇಳುವಂತ ನಾವು
ನಮ್ಮ ಮಂದಿರಕ್ಕೆ ರಥವನ್ನು ಬಿಡುವಂತ ನಾವು ಬೇಕು ಚಾಟ್ ದೊಬಿತ ಅವತಲ್ ಬೈ ಮಾಡ್ತಾರ ಮಲ್ಲ ನಿಮಗೆ ಪೀಠ
ರಾಜರು ಬಂದಾರ ಬಂದಾರಲ್ಲ ಹ್ಮ್ ಬಂದ ರಾಜರ್ನ ವಿಚಾರ ಮಾಡ್ಬೇಕು ನೀನು ವಿಚಾರ ಮಾಡ್ಬೇಕಂದ್ರೆ ನೀನು ಮಾಡ್ತಾ ನಾನು ಮಾಡ್ಲಿ ನೀನೇ ಮಾಡಪ್ಪ ಯಾಕ ಆಗಾನ ಮಾಡ್ಕೇಸಿವಾಗ ನೀನು ನಿಂಗೇನಾಯ್ತು ನಾನು ಮತ್ತ ನಿನ್ನಿಂದ ಮಾಡ್ಕೊಂತ ಬಂದು ಒಂದ್ಸಲ ಮಾಡಂತ ಅಂದೆ ಯಾರು ನಾನು ಮಾಡ್ತೀನಿ ಅಂದಾಗ ನಾನು ಮಾಡಂತಿದ್ದೆ ನಾನು ಹೌದು ಮತ್ ಮಾಡ್ತೀನಿ ಅಂತ ಅಂದಲ್ಲ ಯಾಕ ಮಾಡು ಮಾಡ್ಲ ಏನ್ ಮಾಡಲ್ಲ ಅಂದೆ ಏನ್ ಮಾಡಲ್ಲ ಹಾ ಏನ್ ಮಾಡಲ್ಲ ಹ್ಮ್ ಸ್ವಲ್ಪ ನಿಧಾನ ನೋಡು ಇವ್ರನ್ನ ಇವ್ರಿಗೆ ಹೇಗೆ ಏನೇನಾವ ಹೌದು ಮತ್ತೇನ್ ಮಾಡಲ್ಲ ಅಂದೆ ನನಗ ಏನ್ ಮಾಡಲ್ಲ ಹಾ ನೋಡು ವಿಚಾರ ಮಾಡು ಏನ ಮಾಡಂಗ್ ಕಾಣ್ತದ ನನಗೆ ಏನ್ ಮಾಡಲ್ಲ ಹಾ ಮಾತಾಡು ಏನ್ ಮಾಡಲ್ಲ ಅಂದು ಕೆಡಿ ಬಿಟ್ಟಿ ನೀನು ಬಗ್ಸಿದ ಹೋಳಿಗೆ ಅದಕ್ಕೆ ನಿನ್ನೆ ಬಿದ್ದು ನಾನು ಕೇಳಿನ ನೀನೇ ಕಡಿದ್ ಯಾರು ಮತ್ತೇನ್ ಅಲ್ಲ ನಾ ಅಂದೆ ನಾನು ಆಶಿ ಆಶಿ ಎಲ್ಲ ರೀತಿಲಿ ನಾನಪ್ಪ ಮಾಡ್ತಾನಂತ ಅಂದೆ ನಾನು ಆಶಿ ಇದ್ದು ಹೇಳ್ಬೇಕು ನಾವು ಹೇಳಿದ್ರೆ ಗೊತ್ತಾಗ್ತದ ಆಶಿ ಮನುಷ್ಯನಾಗ ಇಟ್ಕೊಂಡು ಇಲ್ಲದೊಂದು ಮಾಡಿದ್ರೆ ನಾನೇನು ಮಾಡಲಪ್ಪ ಅಲ್ಲ ನೀನಂದ್ ಏನ್ ಮಾಡಲ್ಲಪ್ಪ ಮಾಡಂತ ಅಂದಿ ಅಲಾಂಗಳಿಗೆ ಬಿದ್ದ ಕೆಡಿಯೋ ಬಿಟ್ಟ ನನ್ಗ ಹಂಗ ವಿಚಾರ ಮಾಡಂಗ ಮಾಡ್ರಿ ಸೋಗಾನೆ ತಾವನ್ನವರದ ದೇವ ಮಹಾನುಭಾವ ಗೊತ್ತಾಯ್ತಾ ಏನಂದ ನಾನು ಹಾ ಏನಂದ ನಾನು ಕಿವಾಗ ಬಿದ್ದ ನೀನ್ ಹೇಳ್ಬೇಕು ಏನಂದ್ರೆ ಗೊತ್ತಾಯ್ತು ನಿನಗ ಚಾಬಾಸ್ ಅಂದ ಶಾಬಾಷ್ ಅಂದನ ಹ್ಮ್. ಅದಕ್ಕ ಅವ್ರ ಕಿವಿಯಾಗ ನೀ ಏನ್ ಮಾತಾಡ್ಸಿ ಗೊತ್ತಾಗಿಲ್ಲ ಹೌದು ಅದಕ್ಕೆ ಮತ್ತೊಂದ್ಸಲ ಮಾತಾಡ್ಸು ಗೊತ್ತಾಗ್ತದ ಯಾಕ ಒಮ್ಮೆ ಗೊತ್ತಾಗಲ್ಲ ಅವ್ರಿಗೆ ಅವ್ರ ಮೈ ಮೇಲೆ ಆಭರಣಗಳು ಏನೇನು ನೋಡವ್ರ ನಾನು ಹೌದು. ನಾನು ನೋಡು ಹಾ. ಇದ್ರ ಮೇಲೆ ಅಂಗಿ ಒಂದು ಟವಲ್ ಇಲ್ಲಿ ನೋಡಿ ನೋಡಿ ಮಾತಾಡ್ಸ್ಬೇಕಪ್ಪ ಕಿವಾಗ ಬಳಲ್ಲ ನಂಗಾದ್ರೆ ಹೇಳಲ್ಲ ಮಾತಾಡ್ಸ ಮತ್ತ ವಿನ್ನ ಮಾತಾಡ ತಾವ್ ಬಂದವ್ರದ್ದು ಹಾರುದಾರಿ ನಿಮಗೆ ಹಾರು ಸರಿ ಹಾ ಆ ಕೊಪ್ಪಳಿಸುವ. ಆ ಹಾ ಗರ್ಜರಿಸುತ್ತಾ ಹಾ ಹಾ ಹೇಳುವ ಮಾಸ್ತರ ಏನಾಯ್ತಪ್ಪ ಏನ ಭೀಮಣ ಭೀಮಣ ಅಂದ ಅದು ಭೀಮಣ್ಣ ಸಿಗಣಲ್ಲ ಆ, ಭೀಮಣ್ಣ ಅಂದ್ರೆ ದೇವ್ರ ಮನುಷ್ಯ ಅಂದಾಗ ನೀನು ನಾನು ಹಾ ಹಾ ನಮ್ಮಂತ ರಾಜರಿಗೆ ಮಾತಾಡಿಸಿಲ್ಲ ನೀನು ದೇವ್ರ ಕಣ್ಣಂಗೆ ಕಾಣ್ತಪ್ಪ ನನಗ ಹೌದು ಅದಕ್ಕ ನೀನು ಯಾರು ಹಾ ನಿನ್ನ ಹೆಸರಂತ ಹೇಳು ಈ ಸಭದಾಗ ಏನಂತಾರ ಅದು ಹೇಳು ಅದು ಹೇಳ್ತಾನಂತ ಆದ್ರೆ ಹೇಳಿದ್ರೆ ಹೇಳ್ತಾನಲ್ಲ ಹೇಳ್ತಾನ ಮತ್ ನನ್ನ ಹೆಸರು ಗೊತ್ತಿಲ್ಲ ನೀವ್ರಿಗೆ ಈ ಸಭದಾಗ ಏನಂತ ಅಂತ ಗೊತ್ತಿರ್ತೇನು ಗೊತ್ತಿರಲ್ಲ ಅಂದ ನನ್ನ ಹೆಸರು ಹೇಳ್ಬೇಕಲ್ಲ ಹೇಳು ಹಟ್ಟದ ಮೇಲೆ ನಿಂತು ಗಟ್ಟಿಸಿ ಮಾತನಾಡಿಸುವ ದಿಟ್ಟ ಸಾರಥಿ ಅನ್ನಗೆ ಕರೆಯುವರು ತಮ್ಮ ನಾಮಾಂಕಿತವೇನು ದೇವ ದೇವಪ್ರಭಾವ ಮುದ್ದೆ ಹಾ ನೀಲ ದಾಯಕ ಹಾ ಗಂಭೀರ ಮುದ್ದೆ ಹಾ ಗಂಭೀರ ಹಾ ಹಾ ಹೇಳಿದನ್ರಿ ಬುದ್ಧಿ ಕೊಡುವರು ಇಂಥ ಪಂಡಿತದ ಮಂಡಳದ ಮಹಾ ಹಾ ವಿಕಟಿತ ನಿದ್ರಮ ಜಯ ನಿಲಯ ಜಿಗುಲ ನಗರದ ಧೀರ ಸೂರನ ಅನುಜ ಹಾ ಪ್ರಿಯ ರೇಜಕ ಸೂರನೆಂದು ಹಾ ಒಡವನ ನಗರಿ ಹಿಡಿಯಲಿ ತುತ್ತ ದಿಗ್ಲಾ ನಗರದ ರಾಜ ಹೌದು ವೀರಾಸುರ ಇದ್ನಲ್ಲ ಹೌದೌದು ವೀರಾಸುರ ಮಹಾರಾಜನ ಚಿಕ್ಕನಿದ ಅಂತ ಹಾ ರೇಚಕಾಸುರನಂತ ಅರೇ ಚಕಾಸುರ ಅವಾಗ ಇಷ್ಟ ಆಡಲ್ಲ ಬಂದಿದ್ದ ನೋಡು ಅವರು ಅನುಜನೇನ ಅಂತ ಹಾ ಹಾ ಸಭೆ ಯಾಕೆ ಬಂದ್ರೆ ಕೇಳು ಆಯ್ತಾಯ್ತು ರೇಚಕಾಸುರಾದರ ಒಳ್ಳೆದಾಯ್ತು ಕುಂತು ಸಭಕರಿಗೆ ಬಹಳ ಆನಂದವಾಯ್ತು ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ ಹಾ ಹಾ ಈ ಸಭಾ ಈ ರಾಜ ಮಂದಿರವ
ಆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ತೀನಿ ಬದಿ ಈ ಭುವನ ಬ್ರಹ್ಮಾಂಡದೋಳು ಆ ನಾನೇ ಧೀರನೆಂದು ಆ ಸಾರಥಿ ಬುದ್ಧಿ ಕೇಳ್ದ್ಯಾ? ಹೇಳಿದೆ ಎಂದು ಆ ಹೊಗಳುವ ವೈರಿಗಳನ್ನು ಧ್ವಂಸ ಮಾಡಿ ಆ ಮೆರೆಯುವ ಮೆರೆಯುವ ವೀರಸೂರನ ಬೆಂಬಲವಾಗಿ ಆ ನಮ್ಮ ಸಾರಥಿ ವೀರಾಸುರನ ಬೆಂಬಲವಾಗಿ ಬಂದ ಅಂತ ಆ ಇದನ್ನು ಮುಂದಿಂದು ವಿಚಾರ ಮಾಡುವಂತಿಗೆ ಹ್ಮ್.
ಮಾಡಿ ಕೇಳು ಮತ್ತೆ. ಮಾಸ್ತರ ಇವ್ರೇನು ಮ್ಯಾಲ ಮ್ಯಾಲ ಬರಕತ್ತಾರ ಮತ್ತೇನ ಎಲ್ಲಿ ಹೊಂಟಾರ ಏನಕತ್ತ ಅರ್ಥ ಆಗೋಲ್ಲ ನನಗೆ. ಏನ್ ಜೋಳ ಸುಗ್ಗಿ ಜೋಳ ಸುಗ್ಗಿಗೆ ಹೊಂಟಾರ ಹೌದು ಮತ್ತೆ ಜೋಳ ಸುಗ್ಗಿಗೆ ಹೊಂಟಾರನ ನನ್ನ ಕರ್ಕೊಂಡು ಹೋಗ್ತಾರ ಮತ್ತೆ ಕರ್ಕೊಂಡು ಹೋಗ್ಬೇಕು, ಕೇಳು ಕೇಳದ ಕೇಳ್ಬೇಕಂತ ಕೇಳಿದ್ರೆ ಗೊತ್ತಾಗ್ತದೆ. ತಾ ಬಂದವ್ರದ್ದು ಹಾರದವ್ರಿ ನಿಮಗೆ ಹಾರು ಸರಿ ಕೇಳ್ದ ಏನನ್ನ ಏನ ಶಬಾಸ್ ಹಾ ನಮ್ಮನ್ನು ಕೇಳ್ದಲ್ಲ, ಹೌದು ಹೌದು ನಿನ್ಗೆ ಶಬಾಸ್ ಅಂತ ಕೊಡು ನೋಡು. ನನಗೆ ಚಬಾಸ್ ಕೊಟ್ಟ ಮತ್ತೊಂದು ಶವಾಯಿ ಶೇರ್ ಮಾಡು. ಯಾಕ ನನಗೇನ ದೇವ ಬಡದ ನನ್ನ ಚಬಾಸ್ ಅಂತ ಹಾ ನನ್ ಮುಂದೆ ಮಾತಾಡ್ದಲ್ಲ ಹೌದು ಅದಕ್ಕೆ ಶಬಾಸ್ ಕೊಟ್ಟನು. ಚಬಾಸ್ ಕೊಟ್ಟನ ನನಗ ಅದು ನೋಡು. ಅಂದ್ರೆ ಧೈರ್ಯ ಕೊಟ್ಟ ನನಗ ಮತ್ತೆ ತಾ ಬಂದವ್ರದ್ದು ಹಾರದೇವ ಮಹಾನುಭಾವ ದೇಶದಿಂದ ಅರ್ವಟಿಸುವ ಬಂದಂತ ಸೂರಾಜ್ಯ ಸೂರರಿಗೆ ಅಷ್ಟ ದಿಕ್ಕುಪಾಲಕರು ಓಡಿ ಹೋದರು. ಹಂಗೆ ಹೊಡೆಯವರು ಮತ್ತು ಇದು ಅಲ್ಲದೆ ಎಲ್ಲ ಹೆಸರು ಸರಿಸಮರಾಗಿ ಬಂದಂತ ಬಂಡರಿಗೆ ಎಲ್ಲ ಕರೆದೋಳು ಇರುವ ಖಡ್ಗದಿಂದ ನಾಶ ಮಾಡಿ ಬಿಡುವನು. ಇಂಥ ಪುಟ್ಟನಿಗೆ ದಾರಿಯನ್ನು ಕೇಳುವ ಇಲ್ಲದರೆ ನರವನ ತೋರಿನಿಂದ ಮಾಸ್ತರ ಯಾಕೆ ಇವ್ರ ಅಪ್ಪನ್ ಕಾಣ್ತೀನಿ ನನ್ನ ಯಾಕ ಇಲ್ಲ ಅಲ್ಲ ಮರಿತೀನಿ ಆ ಟೊಂಕ ಮರಿತೀನಿ ಅದು ಮರಿತೀನಿ ಅಂತಾನ ಹಂಗಲ್ಲ ನಿಮ್ಗಲ್ಲ ಬಾ. ಮತ್ತೆ ಯಾರಿಗಂದನ ಯಾರು ನಮ್ಗೆ ಹೇಳ್ತಾರಲ್ಲ ಅವ್ರು ತುಂಬ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರ. ಹಾ ಹಾ ಅದಕ್ಕೆ ಮತ್ತೆ ಎಲ್ಕ ಬಂದ ಕೇಳಿ ಕೇಳಲ್ಲ ಎಲ್ಲಿಂದ ಬಂದ ಶಬ್ದ ಏನಂತ ನಮ್ಮಂತ ಪುಂಡರಿಗೆ ಹೌದು 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 ಈ ಶಬ್ದಾಗ ವಿನಯನಿಂತ ಹಾ ಮಾತಾಡಿಸಲ್ಲ. ಹೌದು ನೀನ್ ಯಾರ ಯಾರ ಮಾತು ಕೇಳ್ಬೇಕು ನೀವು? ನಿನ್ನ ಹೆಸರು ಅಂತ ಹೇಳು. ನನ್ನ ಹೆಸರು ಹೇಳದ ಸಾರಥಿ ಸಾರಥಿನ ಮಗಂತಿರೋರು ತಮ್ಮ ನಾಮ ಹಾಕಿದವೇನ್ರಿ ದೇವ ಅದೇ ಕೇಳ್ತೇನ್ರಿ ಬದಿ ಚಂಡ ಪ್ರಚಂಡ ಹಾ ನಿಧಾನ ಗಂಡಗಳಿಗೆ ಗಂಡನೆಂದು ಮೆರೆಯುವ ನಗರಕ್ಕೆ ಒಡೆಯನಾದ ರಮಾರಾಜನ ಕುಮಾರ ಅವನೇ ಗರ್ಭದಲ್ಲಿ ಜನಿಸಿದ ಯೋಚಕ ಸೂರನಾದ ತಿಳಿಯಲು ತ್ರೇಸಕ ಸೂರನಂತ ಮತ್ತೆ ಅದೇ ಅದಕ್ಕೆ ಬಂದಾನ. ತ್ರೇಸಕ ಸೂರಾದರ ಒಳ್ಳೆದಾಯ್ತು. ಕುಂತ ಸಭಕರಿಗೆ ಬಹಳ ಆನಂದವಾಯ್ತು. ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಹಾ ಈ ಸಭೆ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ತೇನ್ರಿ ಬುದ್ಧಿ ಮಹಾರಾಜನಾದ ವೀರಸುರ ಮಹಾರಾಜನ ಹಾ ಬೆಂಬಲವಾಗಿ ಕಾರಣವಾಯ್ತು ಸಾರಥಿ ಜಾಗ್ರತೆ. ಮುಂದಿನ ಚಮತ್ಕಾರ ಏನ್ರಿ ಬುದ್ಧಿ ರೇಚಕ ಸುರನೇ ಕೇಳು.
ಏನ್ ಸುದ್ದಿ ನನಗೇನು ಇಟ್ಟು ಅರ್ಥ ಆಗೋದು ಹೇಳಿದ್ರೆ ಹೇಳ್ತಾರ ಬೇರೆ ಕೇಳನೇ ಹೊಲ್ದಿ ಯಾರು ಹೇಳ್ತಾರ ನಿನಗೆ ಕೇಳಕತ್ತೀನಿ ನೀ ಹೇಳು ಹಂಗ ಹಾ ನಿನ್ನ ಕತೆ ಎಲ್ಲಿಗೆ ಬಂತ ಹೇಳ ನನಗೆ ಇದು ವಿಚಾರ ಮಾಡಿ ಎಲ್ಲ ಬರ್ತದ ನಿನ್ನದ ಕತೆ ಹೇಳ ಅಲ್ಲಿ ತನಕ. ಹಂಗ ನಿನ್ನ ಕತೆ ಎಲ್ಲಿಗೆ ಬಂದದ ಹೇಳು ನಿನ್ನಿದ ಕತೆ ಎಲ್ಲಿಗೆ ಬಂತ ನೋಡಪ್ಪ ಹೇಳು ನನಗೆ ನೆನಪಾಯ್ತು ನೆನ್ಪಾಯ್ತಾ ಹೌದು ಹೌದು ಹಾ ಹಾ ನೆನಪಾಯ್ತು ಗಡ ಬಿಟ್ಟು ಗುಡ ಸೇರ್ಬೇಕು ಹಂಗ ಹಾ ಅಲ್ಲಿಗೆ ಆಯ್ತು ಅಲ್ಲಿ ಹಂಗೆ ಆಯ್ತು ಗಡ ಬಿಟ್ಟು ಗುಡ ಸೇರು ಮತ್ತೆ. ಹಂಗೆ ಆಯ್ತು ಹಂಗೆ ಆಯ್ತು ಹಂಗಾಯ್ತಾ? ಹಂಗಾಯ್ತು ಹೇಳು ಹಾ? ಏನ್ ಹೇಳಪ್ಪ ನಿನ್ ಕತೆ ಆಮೇಲೆ ಹೇಳ್ತೀನಿ ವಿಚಾರ ಮಾಡು ಆಮೇಲೆ ಹೇಳ್ತೆ ಇಲ್ಲಿ ಹೇಳಲ್ಲ ಅಂದೆ ಆಮೇಲೆ ಹೇಳ್ತೀನಿ ವಿಚಾರ ಮಾಡು ಅದು ಕೇಳಿದಿನ ಆಗ್ಲಿ ನೆನಪಾಯ್ತು ನನಗೆ ನೆನಪು ಮಾಡ್ತೀಯ ಅವ ಅದು ಹೇಳಿದ್ರೆ ನಾನು ಹೇಳ್ತೀನಿ ಅಲ್ಲಿ ತಾನೆ ಹೇಳಲ್ಲ ಹೇಳಲ್ಲ ವಿಚಾರ ಮಾಡಂದೆ ಏನ್ ಮಾಡಲ್ಲ ಏನ್ ಮಾಡಲ್ಲ ಆ ಮತ್ತ ಗಜ ತಗೊಂಡ್ ತಿಳ್ದನ ಅಂದ್ರೆ ನಾ ಏನ್ ಮಾಡ್ಲಿ ಏನ್ ಮಾಡಲ್ಲ ನಾನು ಇದನ್ನ ಇಲ್ಲ ಆ ನಾನು ಇದನ್ನ ಬಿದ್ದ ಮೇಲೆ ಯಾರು ಏನ್ ಮಾಡ್ತಾರ ಎಲ್ಲ ಎಬ್ಬಿಸ್ತೀನಿ ನಾನು ಆ ಕದೆ ಮತ್ತೆ ಎಬ್ಸಲ ಕೈದಿ ನಾಟ ಗಾಯ ಆದ್ರೆ ಏನಾಗಲ್ಲ ಅಲ್ಲ ಗಾಯ ಆದ್ರೆ ಏನ್ ಮಾಡ್ತೀವಿ ಆ? ಗಾಯ ಆದ್ರೆ ಏನ್ ಮಾಡ್ತಿ? ಬೆಂಗಳೂರದಾಗ ಅನ್ಕೊಂಬಂತ ಆ ಬೆಂಗಳೂರು ಈಗ ನನಗೆ ಹೆಂಡ್ರ ಮಕ್ಳು ದೂರಾರ ಮತ್ತೆ ನಾನು ಗಾಯ ಆದ್ರೆ ನಾಳೆ ಒತ್ತೊಂಟ್ರೆ ಹೋಗೋರು ಯಾರು ಹೊಲ್ಕ ಫೋನ್ ಮಾಡಿದ್ರೆ ಓಡೆ ಓಡೆ ಬರ್ತಾರ ಫೋನ್ ಮಾಡಿದ್ರೆ ಓಡಾಡ್ ಬರ್ತಾರ ನಾನು ಬಾದ ಯಾರು ತಾಳ್ತಾರ ನೀನ್ ತಾಳ್ಬೇಕು ನಾ ತಾಳ್ಬೇಕನ ಅಂದ್ರೆ ಬಾದ ನಂದು ಬಾದ ನಂದು ಭೇದ ನಿಂದೇನ ಬೇದಿಲ್ಲ ಆ? ಬೇದಿಲ್ಲ ಭೇದ ಇಲ್ಲಲ್ಲ ವಿಚಾರ ಮಾಡು ವಿಚಾರ ಮಾಡ್ಬೇಕಾ ತಾವು ಬಂದವ್ರದ್ದು ಹಾರು ಬರೀ ನಿಮಗೆ ಹಾರು ಸರಿ ಚಬ್ಬ 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 ಚಾಬ ಚಾಬಲ್ಗಿನ ಬಂದ ಚಾಪಲ್ಗೆ ಏ ಮಾತಾರ ಆ ದಂಡ ಸೇರ್ಲೆ ಚಾಪಲ್ಗಿನ ಬಟಾನಕ್ಕೆ వచ్చి ನಡೆ ನಿಂತದೆ ಆಟ್ಲನಾ? ಅವು ಅವು ಹಂಗಲ್ಲ ಶಾಪಲ್ ಅಂದ್ರೆ ಆ? ಶಬಾಷ್ ಕೊಟ್ರನ ಶಾಪಲ್ ಅಂದ್ರೆ ಮೀನಕ್ಕೆ ಅಂತಾರೆ ಕನ್ನಡದಾಗ ಕನ್ನಡ ಬರ್ತದೆ ಬರ್ತದ ಸ್ವಲ್ಪ ಸ್ವಲ್ಪ ಬರ್ತದ ಸ್ವಲ್ಪ ಸ್ವಲ್ಪ ಬರ್ತದ ಸ್ವಲ್ಪ ಸ್ವಲ್ಪ ಬರ್ತದ ಶಾಪಲ್ ಅಂದ್ರೆ ಶಬಾಷ್ ಕೊಟ್ಟನ ಶಾಬಾಷ್. ಶಬಾಷ್ ಕೊಟ್ಟನ ನಾನು ಶಾಬಾಷ್ ಕೊಟ್ಟ ನೆನಾದ್ರ ಅದಕ್ಕೆ ಮತ್ತೆ ಸರಿ ವಿಚಾರ ಮಾಡ ನಾ ಚಾಪಲ್ ಅಂತ ತಿಳ್ಕೊಂಡಿದ್ದೆ ಅಲ್ಲ, ಚಾಪಲ್. ಅಂದ್ರೆ ಇನ್ನೊಮ್ಮೆ ವಿಚಾರ ಮಾಡ್ಬೇಕನ ತಾವು ಬಂದವ್ರದ್ದು ಹಾರು ಬರೀ ನಿಮಗೆ ಹಾರು ಸರಿ ಹಾ ಪಾತಾಳ ಹಾ ಸಿಡಿಲಾರದು ಪುಡಿ ಮಾಡುವೆ ಹೊಡಿ ಮಾಡುವೆ ಸಿಡಿಲೊಡದು ಬಿಡು ಮಾಡುವೆ ಹಾ ಹಿಟಕರ ಬಟಕರ ಬಟಾಕರ ಎಂತ 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 ಫಲಕರ ಸನ್ಮುಖದಲ್ಲಿ ನಿಂತು ಹಾ ಸಂದೇಹವಿಲ್ಲದ ವಿನಯದಿಂದ ವಿಚಾರಿಸುವ ವಿಚಾರಿಸುವ ನೀನು ರಾವಣಲೇ ನರಮಾನವ ಹೋರಿ ನಮ್ಮಂತ ರಾಜರಿಗೆ ವಿನಯದಿಂದ ಹೌದು ಸಂದೇಹವಿಲ್ಲದೆ ವಿಚಾರ ಮಾಡಿ ಕೇಳಿದಲ್ಲ ಹೌದೌದು. ನೀನ್ ಯಾರು ನಿನ್ನ ಹೆಸರು ಅಂತ ಹೇಳು ಅದಕ್ಕ. ನನ್ನ ಹೆಸರು ಗೊತ್ತಿಲ್ಲನ ಈ ಶಬ್ದ ಏನಂದ್ರೆ ಅದು ಹೇಳ್ಬೇಕು ಎಲ್ಲರಿಗೂ ಗೊತ್ತದ ಎಲ್ಲ ಹೆಸರನ್ನ ಎಲ್ಲ ಗೊತ್ತದ ಈ ಕಡೆ ಬಂದಳ ಹಾ ಏನೇನು ಗೊತ್ತದ ಹೇಳು ಗೊತ್ತಿಲ್ಲ ಅಂದೆ ದಾಸರ ಭೀಮಾಗ ಮೊಮ್ಮಗ ಮತ್ತ ಅಂತಾರ. ಮತ್ತ ಮತ್ತೆ ಇನ್ನೇನಂತಾರ ಮೊಮ್ಮಗನೇ ಅಂತಾರ ಮತ್ತೆ ಇನ್ನೇನಂತಾರ ನಿಮ್ಮ ಅಪ್ಪನ ಹೆಸರು ಹೇಳಲ್ಲ ಹಾ? ನಿಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸ್ರ ನಿಮ್ಮ ಅವ್ವನ ನಮ್ಮ ತಾತ ಇಲ್ಲ ನಮ್ಮ ಅಪ್ಪ ಕಡ್ಲಿದ್ದ ಬಂದ ಹಾ ನಿಮ್ಮ ಅವನ ಹೆಸರು ನಮ್ಮ ಅವನ ಹೆಸರು ಬಾಲಮ್ಮ ಅಂತಾರ ಹಾ? ಬಾಲಮ್ಮ ಮತ್ತ ಏನಂತಾರ ಮತ್ತೇನಂತಾರ ಅಮೃತ ಅಂತಾರ ಮಗ ಮೊಮ್ಮಗ ನಿಮ್ಮ ಅಪ್ಪನ ಆ? ನಿಮ್ಮ ಅಪ್ಪನಲ್ಲಿ ಬಿಟ್ಟು ಬಂದಿ ನಮ್ಮಪ್ಪ ಬಿಟ್ಟಿಲ್ಲ ಇಲ್ಲೇನ ಹಾ. ಇಲ್ಲ ಇಲ್ಲ ಎಲ್ಲರ ಹೆಸರು ಹೇಳ್ಕೊಂತ ಬರ್ಬೇಕು ಬರ್ಬೇಕಲ್ಲ? ಅಂದ್ರೆ ನನ್ನ ನಿನ್ನ ಹೆಸರು ಹೇಳು ನನ್ನ ಹೆಸರು ಹೇಳ ಸಾರಥಿ ನಮಗಂತಿರೋರು ತಮ್ಮ ನಾಮ ಹಾಕಿ ಸಾರಥಿ ಹಾ ಹೌದಾರಂದರೆ ಹಾ ಹೆಚ್ಚ ಬರುವಂತನಾಗು ಅಂದ ಸಾರಥಿ ಚಿತ್ತ ಬಿಡಲಾಲಿಸು ಹೇಳು ಪಂಚರಿಕ ಮಂಡಲದೋಳು ಹಾ ಗಂಡುಗಲಿ ಉದಂಡನೆಂದು ಮೆರೆಯುವ ಶಬಾಷ್ ಕಾಲು ತಂಡಿಯನ್ನು ಕಿರಿಯಜ್ಜನ್ನು ನುಡಿಸುತ್ತ ಹಾ ಕೈಗಾರ ಹೋಗಾರ ಶಬ್ದಕ್ಕೆ ಮೃಗಗಳು ಕಿರ್ರನೆ ಹೊದರಿದವು ಒದರಿದವು ಸಾರಥಿ ಕೇಳಿದ್ಯಾ ಹೇಳ್ದನ್ರ ಬದೇ ಮೃಗಗಳು ಕಿರ್ರನೆ ಹೊದರಿದವು ಹಾ ತಕ್ಷಣಕ್ಕೆ ವಾಲ್ಮೀಕನು ಬಗ್ಗಿದನು ಹಾ ಮತ್ತು ಜೈದ್ರಥನು ಕುಗ್ಗಿದನು ಹೊಗ್ಗಿದನು ಸಾರಥಿ ಕೇಳಿದ್ಯಾ ಹೇಳ್ದನ್ರ ಬದೇ ಜೈದ್ರಥನು ಕುಗ್ಗಿದನು ಹೊಗ್ಗಿದನು ಈಗಲ ನಗರಕ್ಕೆ ಒಡೆಯನಾದ ಹಾ ರುದ್ರ ಮಹಾರಾಜನ ಪುತ್ರ ಕೌಲೇತ್ರ ಗರ್ಭದಲ್ಲಿ ಧರಿಸಿದ ಹಾ ಏ ಸೂರ ಮಹಾರಾಜನೆಂದು ಹಾ ಜಯವೇರಿ ಝಡಲ್ ಎಂದು ಹಾ ಡಂಗೂರವನ್ನು ಒಡಿಸು ಕುಂತ ನಿಂತ ಸಬರಿಗೆ ತಿಳಿದು ಸಾರಥಿ ಸಾರು ಲೋಕಕ್ಕೆ
ನನ್ನ ಕೇಳಿದೆ. ಮಾಸ್ತರ ಏನಾಯ್ತು? ಯಾಕನ ನೀವ್ರ ಅಪ್ಪನ ಕಾಣ್ತೀನಿ ನಾನು ಅಲ್ಲಿ ತೋರಿಸು ಇಲ್ಲಿ ತೋರಿಸು ಡಾಂಗರ್ ಹೊಡ್ಸು ಅದು ಹೊಡ್ಸಲ್ಲ. ನಿನ್ನ ಹೆಸರು ಹೇಳಿದಾರ? ಹಾ ಆತನ ಹೆಸರು ಹಾ ಉದ್ಗಾರ ವಾಚಕದಿಂದ ಅಂತ ಅವ್ರು ಹೇಳ್ತಾರ. ಹೌದು ಅವ್ರ ನಾಮ ಒಳಗಿರ್ತಾವ. ಹಾ ನಾನು ಹಿಂಗ ಎಲ್ಲ ಮಿರ್ಕಂತ ಒಂದಿನ ಮುತ್ತಲಿ ಹೇಳಿಲ್ಲ. ಹೌದು 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 ಹಾ ಒಂದಾಗ ನೆಂದು ಹಾ ಅವ್ರ ಅರಬಾಟ ಬಾಳ ದೊಡ್ಡದಂತ. ಹೌದು ಹೌದು ಹೆಸರು ಏನಂದ ತ್ರಿಶೂಲಧಾರ. ಹಾ ತಿರ್ಸದ ಗೊತ್ತಾಯ್ತಲ್ಲ. ಗೊತ್ತಾಯ್ತು ಯಾಕೆ ಬಂದ ವಿಚಾರ ಮಾಡು. ತ್ರಿಶೂಲಧಾರ ಆದರೆ ಒಳ್ಳೆದಾಯ್ತು. ಕುಂತ ಸಭಕರಿಗೆ ಬಹಳ ಆನಂದವಾಯ್ತು. ತಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಹಾ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣ ಏನಂದರೆ ಅದೇ ಕೇಳ್ತೀನಿ ಬುದ್ಧಿ. ನಮ್ಮ ಅಗ್ರಜರಾದ ವೀರಾಸುರನ ಕರೆಸಿದ ಕಾರಣ ಹಾ ಅಡವೈತಲೇ ಸಾರಥಿ ಹೇಳ ಬಂದ ಸಂಗತಿ. ಅವ್ರ ತಮ್ಮನೇರ ವೀರಾಸುರ ಏನು ಬಂದಿದ್ರಲ್ಲ ಮಾಸ್ತರ. ಆ ಕಡೆ ದೋಸ್ತ ಈ ಕಡೆ ಸಾರಥಿ ಹಾ ನಮ್ಮ ರಾಜ್ಯ ಮಂದಿರಕ್ಕೆ ರಥವನ್ನು ಬಿಡುವಂತ ನಾವು ಸಾರಥಿ ತಡಯಾತ್ರೆ ಮಾಡೋದು. ನಡಿ ಹೋಗಮ್ಮ.